ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಭಾಲ್ಕಿ ತಾಲೂಕಿನ ವಾಂಜರಾಖೇಡ ಗ್ರಾಮದಲ್ಲಿ ಮರಳು ದಂಧೆ. ಮಾಂಜ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತ್ರ ಎಂಬ ಪ್ರಶ್ನೆ ಈಗ ಇಲ್ಲಿ ಕೇಳಿ ಬರ್ತಾ ಇದೆ. ದೂರು ನೀಡಿದ್ರು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವಾಂಜರಾಖೇಡ ಗ್ರಾಮದ ಮಾಂಜ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ದು, ಅಕ್ರಮ ಮರಳು ಮಾಫಿಯಾ ಬಗ್ಗೆ ಗ್ರಾಮಸ್ಥರು ದೂರು ದಾಖಲು ಮಾಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಗ್ಗಿಲ್ಲದೆ ಇಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಇದೆಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ಪೊಲೀಸರಿಗೆ ಗೊತ್ತಿದೆ, ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಈಗ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು, ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ ಅವರ ವಿರುದ್ಧ. ಇನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಮಾಡಿಲ್ಲ, ಇದರ ವಿರುದ್ಧ ಏನು ಕ್ರಮವನ್ನ ಕೈಗೊಂಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಸಾರ್ವಜನಿಕರು ಕೊಡ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮರಳು ಮಾಫಿಯಾ ಅನ್ನೋದೇನಿದೆ ಒಂದು ರೀತಿಯಾಗಿ ಎಗ್ಗಿಲ್ಲದೆ ನಡೀತಾ ಇದೆ. ಅಂದ್ರೆ ಯಾರಿಗೂ ಭಯವಿಲ್ಲದೆ ನಾನ್ ಆಡಿದ್ದೆ ಆಟ ಅನ್ನೋ ರೀತಿಯಾಗಿ ಇವರು ಇಲ್ಲಿ ಮರಳು ಮಾಫಿಯಾ, ಮರಳು ದಂಧೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಗ್ರಾಮಸ್ಥರು ದೂರು ದಾಖಲು ಮಾಡಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದೇ ಈಗ ಅಲ್ಲಿನ ಸಾರ್ವಜನಿಕರ ಆರೋಪ ಆಗಿದೆ. ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ, ಪೊಲೀಸರು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ದಿನನಿತ್ಯ ನೋಡ್ತಾರೆ ಈ ರೀತಿ ಮರಳು ಮಾಫಿಯಾ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ ಅಂತ, ಆದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದೇ ಈಗ ಸಾರ್ವಜನಿಕರ ಪ್ರಶ್ನೆ ಆಗಿರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಲೇಬೇಕು, ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. कुठे भी नाही पगार काम करले त्याने आता जी घेऊन लावता पण तसंच ती बी तिथंच घेऊन लागेल. जवळ गेल्यावर या सर बरे सर हो नजर मध्ये आला काय चप्पल नाही माझ्या पायात नाही जाणार तो काय नाही खातो का डिझेल बी आहे बघा हे काढून या काय नसेल तर काढून घ्या. काही सर ती बी लांबत होते असं तसं नाही, असंच आहे ती कुठे बी नाही पगार काम करले त्याने आता जी घेऊन लावता पण तसंच ती बी तिथंच घेऊन लागेल. जवळ गेल्यावर या सर बरे सर हो नजर मध्ये आला काय चप्पल नाही माझ्या पायात नाही जाणार तो काय नाही खातो का डिझेल बी आहे बघा हे काढून या काय नसेल तर काढून घ्या. काही सर ती बी लांबत होते असं तसं नाही, असंच आहे ती कुठे बी नाही पगार काम करले त्याने आता जी घेऊन लावता पण तसंच ती बी तिथंच घेऊन लागेल. जवळ गेल्यावर
या सर ಬರ್ರಿ सर हो नजरमध्ये आलं काय चप्पल नाही माझ्या पायात नाही जाणार काटे तिकडे तो कांदा खातो का डिझेल बी आहे बघा हे काढून या काय असेल तर काढून घ्या ओके सर सर टीव्ही लांबत होते असं तसं नाही असंच आहे ती नाही नाही कुठे बी नाही पलार काम करला त्याने आता ती घेऊन लोक आपण तसंच टीव्ही तिथंच घेऊन लागेल जवळ गेल्यावर या सर बरं सर हो नजरमध्ये आलं काय चप्पल नाही माझ्या पायात नाही जाणार काटे तिकडे तो कांदा खातो का डिझेल बी आहे बघा हे काढून या काय असेल तर काढून घ्या ओके सर सर टीव्ही लांबत होते असं तसं नाही असंच आहे ती नाही नाही कुठे बी नाही पलार काम ಇನ್ನು ಬೀದರ್ನಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು ಭಾಲ್ಕಿ ತಾಲೂಕಿನಲ್ಲಿ ಮರಳು ಮಾಫಿಯಾಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಮತ್ತು ಪೊಲೀಸರ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಶ್ರೀಮಂತರಾವ್ ಇಂಚೂರೆ ಈಗ ಅಧಿಕಾರಿಗಳು ಮತ್ತು ಪೊಲೀಸರ ವಿರುದ್ಧನೇ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಮರಳು ಮಾಫಿಯಾನ ತಡೆಗಟ್ಟಲಿಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ ಏನ್ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಮತ್ತೊಮ್ಮೆ ಸಂಪರ್ಕಿಸೋಣ ಈಗಾಗಲೇ ನಾನು ಹೇಳ್ತಾ ಇದ್ದೆ ಬೀದರ್ನಲ್ಲಿ ಈ ಮರಳು ಮಾಫಿಯಾ ಅನ್ನೋದು ಬಹಳಷ್ಟು ತಲೆನೋವಾಗಿದೆ ಅಲ್ಲಿನ ಸಾರ್ವಜನಿಕರಿಗೆ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಮರಳು ದಂಧೆಯನ್ನ ತಡೆಗಟ್ಟಬೇಕು ಅಂತ ಯಾರ ಬಳಿ ಹೋಗಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳ ಬಳಿ ಮತ್ತೆ ಪೊಲೀಸರ ಮುಂದೆ ಹೋಗಿ ಹೇಳಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ದೂರು ಕೂಡ ಸಲ್ಲಿಸಿದ್ದಾರೆ ಒಂದ್ ರೀತಿಯಾಗಿ ಅಧಿಕಾರಿಗಳು ಕಣ್ಣಿದ್ದು ಕೂಡ್ರಂತೆ ವರ್ತನೆ ಮಾಡಿದ್ದಾರೆ ಕಣ್ಮುಚ್ಕೊಳ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಇದೇ ರೀತಿಯಾಗಿ ಆದ್ರೆ ನಮಗೂ ಕೂಡ ಏನು ಅಲ್ಲಿ ಕುಡಿಯುವ ನೀರಿದೆ ಇದು ಬಹಳಷ್ಟು ಸಮಸ್ಯೆಗಳಾಗುತ್ತೆ ಕಲುಷಿತ ಆಗುತ್ತೆ ಈ ರೀತಿಯಾಗಿ ಕೂಡ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ तो कांदा खातो का डिझेल बी आहे बघा हे काढून या काय असेल तर काढून घ्या ओके सर सर टीव्ही लांबत होते असं तसं नाही असंच आहे ती नाही नाही कुठे बी नाही पलार काम करला त्याने आता ती घेऊन लोक आपण तसंच टीव्ही तिथंच घेऊन लागेल जवळ गेल्यावर या सर बरं सर हो
ಏನು ಮರಳು ಮಾಫಿಯಾಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮತ್ತೆ ಜಾಯಿನ್ ಆಗಿದ್ದಾರೆ. ಶ್ರೀಮಂತರಾವ್ ಇಂಚೂರಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಬರ್ತಾ ಇದೆ ರಚನಾ ಅವರೇ, ಹೇಳಿ. ಓಕೆ, ಈಗ ಬೀದರ್ನಲ್ಲಿ ಅದರಲ್ಲೂ ಕೂಡ ಭಾಲ್ಕಿ ತಾಲೂಕ್ನಲ್ಲಿ ಬಹಳಷ್ಟು ಮರಳು ಮಾಫಿಯಾ ಅನ್ನೋದು ನಡೀತಾ ಇದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಏನು ಪೊಲೀಸರ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇರುವಂತದ್ದು. ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂತ? ಹೌದು ರಚನಾ ಅವರೇ, ವಾಜರ್ಖೇಡ ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ರೈತರು ಈ ಅಕ್ರಮ ಮರಳು ಸಾಗಾಣಿಕೆ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಾಗ್ಲಿ, ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರಿಗಾಗ್ಲಿ, ಜಿಲ್ಲಾ PSI ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ರಿಗೂ ಕೂಡ ಪತ್ರವನ್ನು ಬರೆದು ತಿಳಿಸಿರ್ತಾರೆ. ಹೋಗಿ ಯಾರು ಕೂಡ ಕ್ರಮ ಕೈಗೊಂಡಿಲ್ಲ. ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ, ಕಂದಾಯ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ತಿಳಿಸಿದ್ದಾರೆ, ಆದ್ರೂ ಕ್ರಮ ಕೈಗೊಂಡಿಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಎಷ್ಟು ದಿನಗಳಿಂದ ನಡೀತಾ ಇದೆ? ಜೊತೆಗೆ ಇಲ್ಲಿ ಮಾತ್ರ ನಡೀತಿದ್ಯಾ, ಇಲ್ಲ ಸುತ್ತಮುತ್ತಲಿನ ಬೇರೆ ಬೇರೆ ಕಡೆ ಇಲ್ಲಿ ಬೇರೆ ಬೇರೆ ಕಡೆನೂ ನಡೀತಾ ಇದೆ, ಆದ್ರೆ ಜಾಸ್ತಿ ಇಲ್ಲಿ ನಡೀತಾ ಇದೆ. ಇದು ರೈತರು ಒಂದು ವಾರದಿಂದ ಕೊಡ್ತಾ ಇದ್ದಾರೆ, ಲೆಟರ್ಸ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅದು ಒಂದು ವಾರ ಕಳೆದರೂ ಯಾವ ಅಧಿಕಾರಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ಮಾಡಿಲ್ಲ ರಚನಾ ಅವರೇ. ಓಕೆ, ಧನ್ಯವಾದ ಶ್ರೀಮಂತರಾವ್ ಇಂಚೂರಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಭಾಲ್ಕಿ ತಾಲೂಕಿನ ವಾಂಜರಾಖೇಡ ಗ್ರಾಮದಲ್ಲಿ ಮರಳು ದಂಧೆ, ಜೊತೆಗೆ ಮಾಂಜ್ರಾ ಅಂತ ಏನು ನದಿ ಇದೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಮಾಂಜ್ರಾ ಅನ್ನೋ ನದಿ ಏನಿದೆ, ಈ ನದಿಲೇ ಮರಳನ್ನ ತೆಗಿತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರುವಂತ ಯಂತ್ರ ಏನಿದೆ ಅದು ಮರಳು ತೆಗೆಯುವಂತ ಯಂತ್ರ. ಅದನ್ನ ಬಳಸ್ಕೊಂಡು ಇವರು ಮರಳನ್ನ ತೆಗೆದು ಸಾಗಾಟ ಮಾಡ್ತಾ ಇರುವಂತದ್ದು, ಮರಳು ಮಾಫಿಯಾವನ್ನ ಮಾಡ್ತಾ ಇರುವಂತದ್ದು. ಈ ರೀತಿ ಮರಳನ್ನ ತೆಗಿಬಾರ್ದು ಅನ್ನೋದು ಬಹಳಷ್ಟು ಆದೇಶಗಳಿದೆ. ಆದ್ರೂ ಕೂಡ ಅವರು ಅದನ್ನ ಯಾವ್ದನ್ನು ತಲೆ ಕೆಡಿಸ್ಕೊಳ್ದೆ, ಅದನ್ನ ಯಾವ್ದನ್ನು ತಲೆಗೆ ಹಾಕೊಳ್ದೆ, ಒಂದ್ ರೀತಿಯಾಗಿ ಭಯವಿಲ್ಲದೆ ಅಲ್ಲಿನ ಸುತ್ತಮುತ್ತಲಿನ ಕೆಲವರು, ಇದ್ರ ಹಿಂದೆ ಯಾವ ಪ್ರಭಾವಿಗಳು ಬೇಕಾದ್ರೂ ಇರ್ಬೋದು, ಕೆಲವರು ಮಾತ್ರ ಈ ರೀತಿ ಮಾಡ್ತಾ ಇರುವಂತದ್ದು. ಅದನ್ನ ನೋಡ್ತಿರುವಂತ ಮತ್ತಷ್ಟು ಗ್ರಾಮಸ್ಥರು, ಸಾರ್ವಜನಿಕರು ಮರಳು ಮಾಫಿಯಾ ನಡಿಬಾರ್ದು, ಮರಳು ದಂಧೆ ಯಾವುದೇ ಕಾರಣಕ್ಕೂ ನಡಿಬಾರ್ದು, ಯಾವುದೇ ನದಿಯಲ್ಲೂ ನಡಿಬಾರ್ದು ಅನ್ನೋದು ಈಗ ಅವರ ಒಂದು ಎಚ್ಚರಿಕೆ ಆಗಿದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರೂ ಕ್ರಮ ವಹಿಸ್ತಾರಾ ಅಂತ. नाही असंच आहे ती कुठे बी नाही पगार काम करले त्याने आता जी घेऊ लोक आपण तसंच ती बी तिथंच घेऊन लागेल. जवळ गेल्यावर या सर बरं सर हो सर ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಸ್ಥಳೀಯರಾದಂತಹ ವೀರ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೀರ್ ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ಈಗ ಮರಳು ಮಾಫಿಯಾ ನಡೀತಾ ಇದೆ, ಇದ್ರ ವಿರುದ್ಧ ನೀವುಗಳೆಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಅಧಿಕಾರಿಗಳ ವಿರುದ್ಧ ಕೂಡ ಹೇಳ್ತಾ ಇದ್ದೀರಾ, ಯಾಕೆಂದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಎಷ್ಟು ದಿನದಿಂದ ನಡೀತಾ ಇದೆ? ಅಧಿಕಾರಿಗಳ ನಿರ್ಲಕ್ಷ್ಯತನ ಯಾಕೆ ಇಷ್ಟೊಂದು ಅಂತ? ಇದು ಮೇಡಮ್ ಸರಿಸುಮಾರು ಈಗ 3 ತಿಂಗಳಾಯ್ತು ನಡೀತಾ ಇದೆ. ಇದರಲ್ಲಿ 6 ನಿಂದ 7 ಬೋಟ್ ಇದೆ ಈ ಮರಳು ಮಾಫಿಯಾ ಮಾಡಲು. ನೀರಿನಿಂದ ಆಳವಾಗಿ 15 ರಿಂದ 20 ಫೀಟ್ ನೀರಿನ ಕೆಳಗಡೆಯಿಂದ ಮರಳು ತೆಗೆಯುವಂತ ಬೋಟ್ ಹಚ್ಚಿ ತೆಗೆದು ಅದಕ್ಕೆ ಟ್ರ್ಯಾಕ್ಟರ್ ಮುಖಾಂತರ ಒಯ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಿ ನಾವು ತಹಶೀಲ್ದಾರ್ ಅವರಿಗೆ ಮತ್ತ ಪೊಲೀಸ್ ಇಲಾಖೆ, ಪೊಲೀಸ್ ಸ್ಟೇಷನ್, ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆ ಅವರಿಗೂ ಹಾಗೂ DC ಅವರಿಗೂ ನಾವು ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೇವೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರಿಗೂ ಕೊಟ್ಟಿದ್ದೇವೆ, ಮೈಲ್ಸ್ ಅವರಿಗೆ. ಅವರು ಬಂದು ಇವತ್ತು ಬಂದಿದ್ದಾರೆ. ಬಂದ ಬೋಟ್ಗಳ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಬೋಟ್ ಎಲ್ಲ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಅವರು. ತಹಶೀಲ್ದಾರ್ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿ ಎಲ್ಲ ಇಲಾಖೆಯವರು ಈಗ ಆಲ್ರೆಡಿ ನಮ್ಮ ಊರಲ್ಲಿ ಇದ್ದಾರೆ ಮೇಡಮ್. ಈ ವಿಷಯಕ್ಕೆ ಸಂಬಂಧಪಟ್ಟ ನಾವು ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣನೇ ಇದು ಆಗ್ತಾ ಇದೆ ಮೇಡಮ್. ಓಕೆ, ಧನ್ಯವಾದ ವೀರ್ ಶೆಟ್ಟಿ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆ ಈಗಾಗಲೇ ಗ್ರಾಮಕ್ಕೆ ತಹಶೀಲ್ದಾರ್ ಸೇರಿದಂತೆ ತಂಡ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಈಗ ಏನು ಈ ಅಕ್ರಮ ಅಂದ್ರೆ ಮರಳು ದಂಧೆ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳಿಂದ ದೂರುಗಳನ್ನ ಕೊಟ್ಟಿದ್ದಾರೆ, ಮನವಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು. ಈಗ ಗ್ರಾಮಕ್ಕೆ ಬಂದಿದ್ದಾರೆ. ಸೊ ಅವರು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಏನ್ ಕ್ರಮವನ್ನ ಕೈಗೊಳ್ತಾರೆ, ಈ ಮರಳು ದಂಧೆ ಅನ್ನೋದಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ ಅಂತ ಕಾದು ನೋಡ್ಬೇಕೀಗ ನಾವು. नगरमध्ये आलं काय चप्पल नाही माझ्या पायात मी जाणार काटे तिकडे तो कांदा खातो का हे काढून या काय नसेल तर काढून घे. सर टीव्ही लांबत होते असं तसं नाही, असंच आहे ती कुठे बी नाही पलार थांब करला त्याने. आता ती घेऊन लावता पण तसंच ती बी तिथंच घेऊन लागेल. जवळ गेल्यावर घ्या सर बरे सर. हो नगरमध्ये आलं काय चप्पल नाही माझ्या पायात मी जाणार काटे तिकडे तो कांदा ವಾಂಜರ್ಖೇಡ ಗ್ರಾಮದ ಬಾಲ್ಕಿ ತಾಲೂಕಿನ ಊರಿನಲ್ಲಿ ಉಸುಬು ಇಲ್ಲತರ ಈ ಬೋರ್ಡ್ದಿಂದ ತಂದು 5 ಬೋರ್ಡ್ ಚಾಲವ ಇಲ್ಲಿ ನೀರಿಗೆ ಸಮಸ್ಯೆ ಆಗ್ಲತ್ತದ. ನೀರ್ ಕುಡ್ಲಕ್ ದನಗಳಿಗೆ ನೀರ್ ಇರಲು ಈಗ ಹೇಳಲ್ದೇನೆ ಒಯ್ಲತ್ತಾರ ಇವ್ ರಾತ್ರಿ ಒಯ್ಲತ್ತಾರ. ಬೇಗನ ಬಂದವ ಬೇಗನ ಚಾಲವ ಹಪ್ತ ತಿಂಬರ್ ಹಪ್ತ ತಿಲ್ಲತ್ತಾರ. ನೀರಿನ ಸಮಸ್ಯೆ ಆಗ್ಲತ್ತು ಸರ್ ಇಲ್ಲಿ. ಓಕೆ, ನನ್ನ ಹೆಸರು ಶಿವರಾಜ್ ಮದ್ನೂರೆ ವಾಂಜರ್ಖೇಡ ಗ್ರಾಮದಲ್ಲಿ ಮಾಂಜರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ. ಆ ನಂತರ ಈ ಮಾಂಜರಾ ತೆಳಗ ಮಹಾರಾಷ್ಟ್ರ ಬಾರ್ಡರ್ಕ 8 ಬೋಟ್ ಚಾಲಿದ್ದೆ ರೇತಿಗಿಲತ್ತರ. ಅದ್ರ ಕಡೆಯಿಂದ ನಮಗ ನೀರು ಸಾಲಲ್ಲ. ನಮ್ಮ 8 ಎಕರೆ ಅದು ಮಹಾರಾಷ್ಟ್ರ ಬಾರ್ಡರ್ದಾಗ ಅದ, ನಿಮಗ್ ಬಿ ಬರ್ತಲ್ಲ ಅದು? ಎರಡು ಬಾರ್ಡರ್ ಅದ. ಅಂದ್ರೂ ನಮಗ ನೀರಿನ ಸವಲತ್ತು ಇಲ್ಲ. ಮುಂದ ಈಗ 1 ತಿಂಗಳದಾಗ ನೀರು ಖಲಾಸ್ ಆಯ್ತಾವ. ದನಗಳಿಗೆ ಕುಡಿಲಾಕ ನೀರು ಇರಲ್ಲ, ಮನುಷ್ಯರಿಗೂ ಈಗ ಸಿಗಲ್ಲ. ಅಂದ್ರೆ ಈ ರೇತಿ ತೆಗೆದ್ರಿಂದ ನಿಮಗ್ ಕುಡಿಯೋ ನೀರು ಸಿಗಲ್ಲ ಅನ್ನತ್ತೀರಿ, ಮತ್ತೆ ನಿಮ್ ಬೆಳೆನೂ ಉಳಿಯಲ್ಲ. ಬೆಳೆನೂ ಉಳಿಯಲ್ಲ. ಇದು ಎಷ್ಟ್ ದಿನ ಆಯ್ತು ಚಾಲು ಅದ ಈ ರೀತಿ? ಇದು 15 ದಿನ ಚಾಲು ಐತ್ರಿ. 4 ದಿನದಾಗೆ 2 ಇಂಚ್ ನೀರ್ ಕಮ್ಮಿ ಆಗ್ಯಾವ. 2 ಫೀಟ್ ಎಲ್ಲದ ಬೋಟು ಈಕರ್ ಬೋಟ್ ಈಕರ್. ಇದ್ರ ಬಗ್ಗೆ ನೀವು ಬೋರ್ಡ್ದವ್ರಿಗೆ ಮಾಡ್ಬಿಡ್ರಪ್ಪ ಅಂತ ಕೇಳಿದ್ರೆ ಏನಂದ್ರು? ಅವ್ರ ಏನ್ ಇದನ್ನ ಮಾಡಲ್ಲ. ಡೇದಾಗ ಬಂದ್ ಮಾಡತ್ತಾರ, ನೈಟ್ದಾಗ ಚಾಲು ಮಾಡತ್ತಾರ. ಅಧಿಕಾರಿಗಳಿಗೆಲ್ಲ ಲೆಟರ್ ಕೊಟ್ರೇನು? ಎಲ್ಲ ಲೆಟರ್ ಕೊಟ್ಟಿದ್ರಿ. ಕೊಟ್ಟು ಬಂದ್ ಕಸಿ 4 ದಿವಸ ಯಾವುದೇ ಕ್ರಮ ವಹಿಸಲಿ ಅಂತ? ಹೋದರ್ಶ ಬಿ ಕೊಟ್ಟಿದ್ದು. ಯಾರಿಗಾರಿಗೆ ಕೊಟ್ಟಿದ್ರಿ ಲೆಟರ್? ಅದು ಅದಲ್ಲ ಅಲ್ಲಿ ಲೆಟರ್ ಏನ್ರದು? ಹಾ ರೀ. मराठी नगरमध्ये आलं काय चप्पल नाही माझ्या पायात मी जाणार काटे तिकडे ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು.
ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.